ವೆಲ್ಕಮ್ ಟು ಅವರ್ ಮ್ಯಾಗ್ನಮ್ ಯೂಟ್ಯೂಬ್ ಚಾನಲ್. ಇವತ್ತು SLC ಕ್ಲಾಸ್ 10th ಸೋಷಿಯಲ್ ಸೈನ್ಸ್ ಚಾಪ್ಟರ್ ನಂಬರ್ 12 ಇಂಡಿಯನ್ ಸಾಯಿಲ್ ಅಂತಂದ್ರೆ ಭಾರತದ ಮಣ್ಣುಗಳ ಬಗ್ಗೆ ನಾವೇನು ಮಾಡೋಣ ಇವತ್ತಂದ್ರೆ ಸ್ವಲ್ಪ ಚರ್ಚೆ ಮಾಡೋಣ. ಭಾರತ ಯಾವ ಟೈಪ್ ಮಣ್ಣನ್ನು ಹೊಂದಿದ, ಎಷ್ಟು ವಿಧಗಳದಾವ ಮಣ್ಣಿನಲ್ಲಿ, ಯಾವ್ಯಾವ ಮಣ್ಣುಗಳು ಅತ್ಯಂತ ಸೂಕ್ತವಾದ ಮಣ್ಣುಗಳದಾವ, ಯಾವ ಮಣ್ಣಿನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿತಾರ ಅಂತ ಈ ಒಂದು ಅಧ್ಯಯನದಲ್ಲಿ ನಾವೇನು ಮಾಡೋಣ ಅಂತಂದ್ರೆ ನೋಡೋಣ. ಸಾಯಿಲ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್. ನೋಡು, ಮಣ್ಣು ಒಂದು ನೈಸರ್ಗಿಕವಾದ ಸಂಪನ್ಮೂಲಗಳಲ್ಲಿ ಇದು ಒಂದು ಅತ್ಯಂತ ಪ್ರಮುಖವಾದದ್ದು ಅಂತ ನಾವು ನೋಡ್ತೀವಿ. ಇಂಡಿಯನ್ ಕನ್ಸಿಸ್ಟೆಂಟ್ ಆಫ್ various types of soil ಅಂತಂದ್ರೆ soil of framed by the weathering of rocks under different type of climate. ನೋಡು, ಈ ಮಣ್ಣು ಭಾರತದ ವಿವಿಧ ಬಗೆಯ ಮಣ್ಣುಗಳಲ್ಲಿ ಇದು ಒಂದು ಮಣ್ಣು ಒಂದು ನೈಸರ್ಗಿಕವಾದ ಸಂಪತ್ತು ಅಂತ ನಾವು ನೋಡ್ತೀವಿ. ಇದು ಮಣ್ಣಿನ ಉತ್ಪಾದನೆ ಹೆಂಗಾಗ್ತದಪ್ಪ ಅಂತಂದ್ರೆ ಫ್ರೇಮ್ ಆಗ್ತದಪ್ಪ ಅಂತಂದ್ರೆ ವೆದರಿಂಗ್ ಆಫ್ ರಾಕ್ ಅಂಡರ್ ಡಿಫ್ರೆಂಟ್ ಟೈಪ್ ಆಫ್ ಕ್ಲೈಮೇಟ್ ಅಂತಂದ್ರೆ ವಾಯುಗುಣದ ವ್ಯತ್ಯಾಸದಿಂದ ಉತ್ಪತ್ತಿ ಆಗ್ತಿರುವ ಒಂದು ರಾಕ್ ಅಂದ್ರೆ ಕಲ್ಲಿನಿಂದ ನಿರ್ಮಾಣ ಆಗ್ತಕ್ಕಂಥ ಒಂದು ಮಣ್ಣು. ಅಂದ್ರೆ ವಾಯುವಿನ ಒತ್ತಡ, ಗಾಳಿಯಿಂದ ಏನಾಗ್ತದಪ್ಪ ಅಂತಂದ್ರೆ ಆ ಬಂಡೆಗಳನ್ನು ಒಡೆದು ಚೂರಾಗಿ ಮಣ್ಣುಗಳನ್ನಾಗಿ ಮಾರ್ಪಾಡಾಗ್ತದ ಅಂತ ನಾವು ನೋಡ್ತೇವೆ. ಸಮ್ ಸಾಯಿಲ್ಸ್ ಆರ್ ಡಿಪಾಸಿಟೆಡ್ ಬೈ ದ ಏಜೆಂಟ್ಸ್ ಆಫ್ denites. Soil also included decayed material of plants and animals. Arrange materials. ಅಂತಂದ್ರೆ ಇದು ಹೆಂಗಪ್ಪ ಜೈವಿಕ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಬರುವ ಮಣ್ಣನ್ನು ಏನಪ್ಪ ಅಂತಂದ್ರೆ ಕೊಳಿತ ಜೈವಿಕದಿಂದ ಒಂದು ಮಣ್ಣು ಏನಾಗ್ತದಪ್ಪ ಅಂತ ಫ್ರೇಮ್ ಆಗ್ತದೆ ಅಂತ ನಾವು ನೋಡ್ತೇವೆ. ದ ಸಾಯಿಲ್ ಆಫ್ ಇಂಡಿಯನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 6 ಮೇನ್ ಟೈಪ್ಸ್. ಮಣ್ಣು ಎಷ್ಟು ವಿಧಗಳನ್ನಾಗಿ ನಾವು ಅಧ್ಯಯನ ಮಾಡ್ತೇವಪ್ಪ ಅಂತಂದ್ರೆ 6 ವಿಧಗಳನ್ನಾಗಿ ನಾವು ಅಧ್ಯಯನ ಮಾಡ್ತೀವಿ. ಮೊದಲಿಗೆ ಅಲುವೆಲ ಸಾಯಿಲ್, ಬ್ಲಾಕ್ ಸಾಯಿಲ್, ರೆಡ್ ಸಾಯಿಲ್, ಲೇಟ್ರೈಟ್ ಸಾಯಿಲ್, ಡೆಸರ್ಟ್ ಸಾಯಿಲ್, ಮೌಂಟೇನ್ ಸಾಯಿಲ್. ಈ 6 ವಿಧಗಳನ್ನು ನಾವು ಏನು ಮಾಡ್ತೇವೆ, ಭಾರತದ ಮಣ್ಣುಗಳ 6 ವಿಧಗಳಾಗಿ ನಾವು ಏನು ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಬರ್ತಕ್ಕಂಥದ್ದು ಮೊದಲಿಗೆ ಯಾವುದಪ್ಪ ಅಂತಂದ್ರೆ ಅಲುವಿಲರ್ ಸಾಯಿಲ್. ಈ ಒಂದು ಅಲುವಿಲರ್ ಸಾಯಿಲ್ ಅಂತಂದ್ರೆ ಮೆಕ್ಕಲು ಮಣ್ಣು ಅಂತ ನಾವು ಕರಿತೀವಿ, ಆಯ್ತಾ. ದ ಸಾಯಿಲ್ ಇನ್ ದ ಲೇಯರ್ ಏರಿಯಾಸ್ ಈಸ್ ಕಾಲ್ಡ್ ಅಲುವಿಲರ್ ಸಾಯಿಲ್. Lower areas also are most extensively spread over vast areas compared to other types of soil. ನೋಡು, ಇದು ನದಿ ಪರ್ವತ ದಡದಲ್ಲಿ ಸಿಗ್ತಕ್ಕಂಥ ಮಣ್ಣು. ನದಿಯ ಸಂಚಯನದಿಂದ ಒಂದು ಮಣ್ಣನ್ನು ಏನಾಗ್ತದಪ್ಪ ಅಂತಂದ್ರೆ ನದಿ ದಡದಲ್ಲಿ ಸಿಗ್ತದ. ಭಾರತದಲ್ಲಿ ಏನದ ಮೆಕ್ಕಲು ಮಣ್ಣು ಇತರ ಎಲ್ಲಾ ಬಗೆಯ ಮಣ್ಣುಗಳಿಗಿಂತಲೂ ಹೆಚ್ಚು ವಿಸ್ತಾರವಾಗಿದೆ. ಎಲ್ಲ ಬಗೆಯ ಮಣ್ಣುಗಳಲ್ಲಿ ಈ ಒಂದು ಅಲುವಿಲರ್ ಸಾಯಿಲ್ ಏನದಲ್ಲ, ಮೆಕ್ಕಲು ಮಣ್ಣು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಾವು ಏನಾಗ್ತದಪ್ಪ ಅಂತಂದ್ರೆ ನಾವು ನೋಡ್ತೀವಿ. ಇಟ್ ಈಸ್ ಡಿಪಾಸಿಟೆಡ್ ಓವರ್ ಅಪ್ರಾಕ್ಸಿಮೇಟ್ಲಿ 7.7 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್. ಅಂದ್ರೆ ಎಟ್ಟದಪ್ಪ ಅಂತಂದ್ರೆ 7.7 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಮಣ್ಣು ನಾವು ಏನು ಮಾಡ್ತೀವಿ, ಭಾರತದಾಗ ನಾವು ನೋಡ್ತೀವಿ, ಆಯ್ತಾ. ದಿಸ್ ಟೈಪ್ ಆಫ್ ಸಾಯಿಲ್ಸ್ ಆರ್ ರಿಕವರ್ಡ್. ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಈ ಮಣ್ಣನ್ನು ನಾವು ಹೆಚ್ಚಾಗಿ ಕಾಣ್ತೀವಪ್ಪ ಅಂತಂದ್ರೆ ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಪಂಜಾಬ್, ಹರಿಯಾಣ, ಬ್ರಹ್ಮಪುತ್ರ ವ್ಯಾಲಿ ಆಫ್ ಅಸ್ಸಾಂ, beside Narmada and Tapati Valley and the coastal plains on the both side of the peninsular plateaus also have this kind of soil. ಅಂತಂದ್ರೆ ನೋಡು, ಬ್ರಹ್ಮಪುತ್ರ ಕಣಿವೆ ಭಾಗಗಳಲ್ಲಿ ನಾವು ಇದು ಒಂದು ಮಣ್ಣು ಕಾಣ್ತೀವಿ. ಅಲ್ಲಲ್ಲಿ ನರ್ಮದಾ ಮತ್ತು ತಪತಿ ನದಿ ಕಣಿವೆ ಪರ್ಯಾಯ ಪ್ರಸ್ಥಭೂಮಿ ಎರಡೂ ದಡದಲ್ಲಿ ಕಾಣ್ತೀವಿ ಅಂತ ನಾವು ನೋಡ್ತೀವಿ. ಬಿಸೈಡ್ ಅಂತಂದ್ರೆ ಎರಡೂ ದಡದಲ್ಲಿ ಐತಂದ್ರೆ ನದಿ ಏನು ಹರಿದು ಹೋಗ್ತಿರ್ತದಲ್ಲ, ಅದರ ಎರಡೂ ಒಂದು
ದಡಿಯಲ್ಲಿ ಏನು ಕಾಣ್ತೀವಪ್ಪ ಅಂತಂದ್ರೆ ಬದಿಯಲ್ಲಿ ಏನು ಕಾಣ್ತೀವಿ, ಇಂಥ ಒಂದು ನಾವು ಮೆಕ್ಕಲು ಮಣ್ಣನ್ನು ಕಾಣ್ತೀವಿ ಅಂತ ನಾವು ನೋಡ್ತೀವಿ. ಆಯ್ತಾ. ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಯಾವುವು? ದ ಮೇನ್ ಕ್ರಾಪ್ಸ್ ಗ್ರೋಯಿಂಗ್ ಆನ್ ದಿಸ್ ಟೈಪ್ ಆಫ್ ಸಾಯಿಲ್ಸ್ ಆರ್ ವೀಟ್, ಪ್ಯಾಡಿ, ಶುಗರ್ ಕೇನ್, ಕೊಕೊನಟ್ ಆ್ಯಂಡ್ ಜೂಟ್. ಈ ಒಂದು ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವಪ್ಪ ಅಂತಂದ್ರೆ ಗೋಧಿ, ಭತ್ತ, ಕಬ್ಬು, ತಂಬಾಕು, ಸೆಣಬು ಇವೆಲ್ಲ ಪದಾರ್ಥಗಳನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ಮಣ್ಣಿನಲ್ಲಿ ನಾವು ಬೆಳಿತೀವಿ ಅಂತ ನಾವು ನೋಡ್ತೀವಿ. ಸೆಕೆಂಡ್ ಒನ್ ಬ್ಲ್ಯಾಕ್ ಸಾಯಿಲ್. ನೋಡು, ಸೆಕೆಂಡ್ ಯಾವುದಪ್ಪ ಅಂತ ಕಪ್ಪು ಮಣ್ಣು ಅಂತ ನಾವು ನೋಡ್ತೀವಿ. ಕಪ್ಪು ಮಣ್ಣು ಆಯ್ತಾ. ಬ್ಲ್ಯಾಕ್ ಸಾಯಿಲ್ ಈಸ್ ಆಲ್ಸೋ ಕಾಲ್ಡ್ ರೆಗಾರ್ ಸಾಯಿಲ್. ಈ ಒಂದು ಮಣ್ಣಿಗೆ ಏನಂತ ಕರಿತೇವಪ್ಪ ಅಂತಂದ್ರೆ ರೆಗಾರ್ ಸಾಯಿಲ್ ಅಂತ ಕರಿತೀವಿ. ರೆಗಾರ್ ಮಣ್ಣು ಅಂತಲೂ ಕರೀತೇವೆ. ಇಟ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಕಾಟನ್ ಕಲ್ಟಿವೇಶನ್. ಇದನ್ನು ಹತ್ತಿ ಬೆಳೆಗೆ ಅತ್ಯಂತ ಹೆಚ್ಚು ಸೂಕ್ತವಾದ ಮಣ್ಣು ಅಂತ ನಾವು ನೋಡ್ತೀವಿ. ಸೊ ದೇರ್ ಫೋರ್ ಈಸ್ ಆಲ್ಸೋ ಕಾಲ್ಡ್ ಬ್ಲ್ಯಾಕ್ ಕಾಟನ್ ಸಾಯಿಲ್. ಸೊ ಅದಕ್ಕಾಗಿನೇ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಅಂತಲೂ ಕರೀತೇವೆ. ಆಯ್ತಾ. ದಿಸ್ ಟೈಪ್ ಆಫ್ ಸಾಯಿಲ್ ಈಸ್ ಸೀನ್ ಇನ್ ಅಬೌಟ್ 5.46 lakh kilometers. ಈ ಒಂದು ಮಣ್ಣು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಕಿಲೋಮೀಟರ್ ಅದ ಅಂತಂತಂದ್ರೆ 5.46 ಲಕ್ಷ ಕಿಲೋಮೀಟರ್ಗಷ್ಟು ನಾವು ಮಣ್ಣನ್ನು ಏನು ಮಾಡ್ತೀವಿ, ಕಾಣ್ತೀವಿ. ಆಯ್ತಾ. ದ ಏರಿಯಾ ಆಫ್ ಬ್ಲಾಕ್ ಕಾಟನ್ ಸಾಯಿಲ್ ಈಸ್ ಆಲ್ಸೋ ಕಾಲ್ಡ್ ಡೆಕ್ಕನ್ ಟ್ರಾಪ್. ನೋಡಿ, ಇದಕ್ಕೆ ಮತ್ತೆ ಇನ್ನೊಂದು ಏನಂತ ಕರೀತಾರಪ್ಪ ಅಂತಂದ್ರೆ ಈ ಕಪ್ಪು ಮಣ್ಣಿನ ನಾಡು, ಕಪ್ಪು ಮಣ್ಣು ಎಲ್ಲೆಲ್ಲಿ ಹಬ್ಬ ಐತಲ್ಲ ಅಂತ ಒಂದು ಪ್ರದೇಶಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಡೆಕ್ಕನ್ ಟ್ರಾಪ್ ಅಂತ ಕರೀತಾರ. ದ ಸಾಯಿಲ್ ಈಸ್ ಫ್ರೇಮ್ಡ್ ಫ್ರಮ್ ದ weathering of igneous rock. It is contains more of clay particles. It is fertile and capable of retaining water. This type of soil is seen in ನೋಡು, ಈ ಥರದ ಮಣ್ಣು ನಾವು ಎಲ್ಲೆಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ಈ ಮಣ್ಣು ಅಗ್ನಿಶಿಲೆಯ ಶೀತನೀಕರಣದಿಂದ ಉತ್ಪತ್ತಿ ಆಗುತ್ತದ. ಯಾವ ಒಂದು ಶಿಲೆಯಿಂದ? ಅಗ್ನಿಶಿಲೆಯಿಂದ. ಇಲ್ಲಿ ಅಗ್ನಿಸ್ ರಾಕ್ಸ್. ಈ ಒಂದು ಶಿಲೆಯಿಂದ ಮಣ್ಣನ್ನು ಉತ್ಪಾದನೆ ಆಗ್ತದಂತ ನಾವು ನೋಡ್ತೀವಿ. ಇದರಲ್ಲಿ ಇದು ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ನಾವು ಕಂಡು ಬರುತ್ತದಂತಂದ್ರೆ ಯಾವ ಪ್ರದೇಶದಲ್ಲಿ? ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ವೆಸ್ಟರ್ನ್ ಏರಿಯಾ ಆಫ್ ಆಂಧ್ರ ಪ್ರದೇಶ ಆ್ಯಂಡ್ ನಾರ್ತ್ ಕರ್ನಾಟಕ. ದಿಸ್ ಸಾಯಿಲ್ ಮೋರ್ ಆಫ್ ಲೆಮನ್ ಆ್ಯಂಡ್ ಮ್ಯಾಂಗೋಸ್ ಕಾರ್ಬೋನೇಟ್ಸ್ ಅಂತಂದ್ರೆ ಇಟ್ ಈಸ್ ಹೈಲಿ ಸೂಟೇಬಲ್ ಫಾರ್ ಡ್ರೈ ಫಾರ್ಮಿಂಗ್. ಈ ಮಣ್ಣಿನಲ್ಲಿ ಅತ್ಯಂತ ಹೆಚ್ಚಾಗಿ ಏನೇನು ಬೆಳೀತಾರೆ? ಡ್ರೈ ಫಾರ್ಮಿಂಗ್ ಅಂತಂದ್ರೆ ಮಳೆ ಮೇಗಿನ ಬೆಳೆ ಅಂತಾರೆ. ಮಳೆ ಮೇಗಿನ ಬೆಳೆ ಅಂತಂದ್ರೆ ಮಳೆಯನ್ನು ಅವಲಂಬನೆ ಆಗಿ ಬೆಳೀತಕ್ಕಂಥ ಬೆಳೆಗೆ ಡ್ರೈ ಫಾರ್ಮಿಂಗ್ ಅಂತ ಕರಿತೀವಿ. ಡ್ರೈ ಫಾರ್ಮಿಂಗ್ ಯಾಕೆ ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೀತಾರಪ್ಪ ಅಂತಂದ್ರೆ ಕಪ್ಪು ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಕೆಪಾಸಿಟಿ ಅತ್ಯಧಿಕವಾಗಿರುವುದರಿಂದ ಇದಕ್ಕೆ ಡ್ರೈ ಫಾರ್ಮಿಂಗನ್ನು ಬೆಳೆಗಳನ್ನು ಬೆಳೆಯೋಕ್ಕೆ ಅತ್ಯಂತ ಸೂಕ್ತವಾದ ಮಣ್ಣು ಅಂತ ನಾವು ನೋಡ್ತೀವಿ. ಇದರಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಯಾವ್ಯಾವಪ್ಪ ಅಂತಂದ್ರೆ ಕಾಟನ್, ಜ್ವಾರ, ವೀಟ್, ಆನಿಯನ್, ಚಿಲ್ಲಿ, ಟೊಬ್ಯಾಕೊ, ಆಯಿಲ್ ಸೀಡ್ಸ್ ಅಂದರೆ ಎಣ್ಣೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಳೆಗಳನ್ನು, ಶೇಂಗಾ ಆಗಿರ್ಬೋದು, ಶೇಂಗಾ, ಸಾಸಿವೆ, ಇವೆಲ್ಲ ಪದಾರ್ಥಗಳನ್ನು ಈ ಒಂದು ಮಣ್ಣಿನಲ್ಲಿ ಬೆಳಿತೀವಿ ಅಂತ ನಾವು ನೋಡ್ತೀವಿ. ಆಮೇಲೆ ಇದ್ರಾಗ ಅತ್ಯಂತ ಹೆಚ್ಚು ಮೇನ್ ಇಂಪಾರ್ಟೆಂಟ್ ಯಾವುದಪ್ಪ? ಲೆಮನ್ ಆ್ಯಂಡ್ ಗ್ರೇಪ್ಸ್ ಆರ್ ಮೇಜರ್ ಕ್ರಾಪ್ಸ್ ಗ್ರೋಯಿಂಗ್ ಇನ್ ದಿಸ್ ಸಾಯಿಲ್. ಈ ಒಂದು ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ಬೆಳೆಗಳು ಯಾವುದಪ್ಪ ಅಂತಂದ್ರೆ ದ್ರಾಕ್ಷಿ ಮತ್ತು ಲಿಂಬೆಹಣ್ಣಿಗೆ ಅತ್ಯಂತ ಸೂಕ್ತವಾದ ಮಣ್ಣು ಅಂತ ನಾವು ನೋಡ್ತೀವಿ. ಆಯ್ತಾ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ ರೆಡ್ ಸಾಯಿಲ್ ಅಂತ ನಾವು ನೋಡ್ತೀವಿ. ರೆಡ್ ಸಾಯಿಲ್ ಲಾರ್ಜೆಸ್ಟ್ ಏರಿಯಾ ಆಫ್ ಪೆನಿಸೋಲಾರ್ ಪ್ಲಾಟ್ಯೂಸ್ ಕವರ್ಡ್ ವಿತ್ ರೆಡ್ ಸಾಯಿಲ್. ಈ ಮಣ್ಣು ನಾವು ಕೆಂಪು ಮಣ್ಣು ಎಲ್ಲಿ ಕಾಣ್ತೇವೆ ಅಂತಂದ್ರೆ ಪ್ರಸ್ಥಭೂಮಿ
ಹೆಚ್ಚು ವಿಸ್ತಾರವಾಗಿ ಹರಡಿರ್ತಕ್ಕಂಥ ಮಣ್ಣು ಅಂತ ನಾವು ನೋಡ್ತೀವಿ ಪ್ರಸ್ಥಭೂಮಿಯಲ್ಲಿ. ಇಟ್ ಈಸ್ ಫೌಂಡ್ ಇನ್ ಅಬೌಟ್ 5.18 lakh kilometers. ಇದು ಎಷ್ಟು ಕಿಲೋಮೀಟರ್ ಮಣ್ಣನ್ನು ಹೊಂದಿದಪ್ಪ ಅಂತಂದ್ರೆ 5.18 ಲಕ್ಷ ಚದುರ ಕಿಲೋಮೀಟರ್ ಮಣ್ಣನ್ನು ನಾವು ಭಾರತ ದೇಶದಲ್ಲಿ ನಾವು ನೋಡ್ತೀವಿ ಅಂತ ನಾವು ನೋಡ್ತೀವಿ. ಇಟ್ ಕ್ಯಾನ್ ಬಿ ಸೀನ್ ಫ್ರಮ್ ಕನ್ಯಾಕುಮಾರಿ ಇನ್ ದ ಸೌತ್ ಟು ಝಾನ್ಸಿ ಇನ್ ಮಧ್ಯಪ್ರದೇಶ್ ಇನ್ ದ ನಾರ್ತ್. ನೋಡಿ ನಾವು ಎಲ್ಲಿ ಕಾಣ್ತೇವಪ್ಪ ಅಂತಂದ್ರೆ ಇದು ದಕ್ಷಿಣ ಭಾರತದ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದ ಕಡೆಗೆ ಝಾನ್ಸಿವರೆಗೂ ಹಬ್ಬಿದೆ ಅಂತ ನಾವು ನೋಡ್ತೀವಿ. ಝಾನ್ಸಿವರೆಗೂ ಏನದ ಹಬ್ಬ್ಯದ. ಇನ್ ದ ನಾರ್ತ್ ಉತ್ತರ ಪ್ರದೇಶ, ಪಶ್ಚಿಮದಲ್ಲಿ ಕೂಡ ಗುಜರಾತ್ ನೋಡಿ. ಇನ್ ದ ನಾರ್ತ್ ಇಟ್ ಈಸ್ ಸ್ಪ್ರೆಡೆಡ್ ಫ್ರಮ್ ಗುಜರಾತ್ ಕಚ್ ಏರಿಯಾಸ್ ಟು ರಾಜಮಹಲ್ ಹಿಲ್ಸ್ ಇನ್ ದ ಜಾರ್ಖಂಡ್ ಏರಿಯಾ. ರಾಜಮಹಲ್ ಹಿಲ್ಸ್ ಜಾರ್ಖಂಡ್, ಗುಜರಾತದ ಕಚ್ ಪ್ರದೇಶದಿಂದ ಪೂರ್ವದ ಜಾರ್ಖಂಡ್ ರಾಜಮಹಲ್ ಬೆಟ್ಟಗಳಲ್ಲಿ ಕೂಡ ಈ ಒಂದು ಮಣ್ಣು ಏನದ ವ್ಯಾಪಿಸಿದ ಅಂತ ನಾವು ನೋಡ್ತೀವಿ. ದ ಮೇಜರ್ ಕ್ರಾಪ್ಸ್ ಗ್ರೋಯಿಂಗ್ ಇನ್ ದಿಸ್ ಟೈಪ್ ಆಫ್ ಸಾಯಿಲ್ ಆರ್ ರಾಗಿ, ಟೊಬ್ಯಾಕೊ ಆ್ಯಂಡ್ ಆಯಿಲ್ ಸೀಡ್ಸ್ ಆರ್ ಹೆವಿ ಇರಿಗೇಷನ್ ಫೆಸಿಲಿಟೀಸ್ ಗ್ರೋ ಪ್ಯಾಡಿ, ಶುಗರ್ ಕೇನ್, ಕೊಕೊನಟ್ ಇಟಿಸಿ. ಈ ಒಂದು ಮಣ್ಣಿನಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಹೆವಿ ಇರಿಗೇಷನ್ ಅಂತಂದ್ರೆ ಡ್ರಿಪ್ ಮುಖಾಂತರ ಏನು ಮಾಡ್ತಾರೆ, ಬೆಳೆಗಳನ್ನು ಬೆಳಿತಾರೆ. ಡ್ರಿಪ್ ಮಾಡಿ ತಂಬಾಕು, ಆಮೇಲೆ ಪ್ಯಾಡಿ, ಶುಗರ್ ಕೇನ, ಇವೆಲ್ಲ ಡ್ರಿಪ್ ಇರಿಗೇಷನ್ ಮುಖಾಂತರ ಬೆಳಿತಕ್ಕಂಥ ಬೆಳೆಗಳು ಅಂತ ನಾವು ನೋಡ್ತೀವಿ. ಇರಿಗೇಷನ್ ಅಂತಂದ್ರೆ ನೆನಪಿರಲಿ, ಇರಿಗೇಷನ್ ಅಂತಂದರೆ ಡ್ರಿಪ್ ಮಾಡುವುದ್ರ ಮುಖಾಂತರ ಏನು ಮಾಡ್ತಾರೆ ಅಂತಂದ್ರೆ ಬೆಳೆಗಳನ್ನು ಬೆಳಿತಾರ ಅಂತ ನಾವು ನೋಡ್ತೀವಿ. ಅದೇ ರೀತಿ ನಾಲ್ಕನೇದು ಯಾವುದಪ್ಪ ಅಂತಂದ್ರೆ ಲ್ಯಾಟ್ರೈಟ್ ಸಾಯಿಲ್. ಲ್ಯಾಟ್ರೈಟ್ ಸಾಯಿಲ್ ಅಂತಂದ್ರೆ ನೆನಪಿರಲಿ, ಜಂಬೆಟ್ಟಿಗೆ ಮಣ್ಣು ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಜಂಬೆಟ್ಟಿಗೆ ಮಣ್ಣು. ಲ್ಯಾಟ್ರೈಟ್ ಸಾಯಿಲ್ ಈಸ್ ಫೌಂಡ್ ನಾರ್ಮಲಿ ಇನ್ ದ ಏರಿಯಾ ರಿಕವರ್ ಮೋರ್ ದೆನ್ 200 kilometers ಆಫ್ ರೈನ್ಫಾಲ್. ನೋಡು, ಈ ಒಂದು ಮಣ್ಣನಾಗ ಜಂಬೆಟ್ಟಿಗೆ ಮಣ್ಣು ಸಾಮಾನ್ಯವಾಗಿ ಎಷ್ಟು ಸೆಂಟಿಮೀಟರ್ ಮಳೆ ಆಗ್ತದಪ್ಪ ಅಂತಂದ್ರೆ 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ಮಣ್ಣನ್ನು ನಾವು ನೋಡ್ತೀವಿ ಅಂತ ನಾವು ನೋಡ್ತೀವಿ. 200 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ಸ್ ಅಂದ್ರೆ 200 ಸೆಂಟಿಮೀಟರ್ದಷ್ಟು ಮಳೆ ಏನು ಬೀಳ್ತದಲ್ಲ ಆ ಒಂದು ಪ್ರದೇಶದಲ್ಲಿ ಈ ಒಂದು ಮಣ್ಣನ್ನು ನಾವು ನೋಡ್ತೀವಿ ಅಂತ ನಾವು ನೋಡ್ತೀವಿ. ಆ ಮಣ್ಣು ಯಾವುದಪ್ಪ ಅಂತಂದ್ರೆ ಲ್ಯಾಟ್ರೈಟ್ ಸಾಯಿಲ್ ಅಂದರೆ ಜಂಬೆಟ್ಟಿಗೆ ಮಣ್ಣು ಅಂತ ನಾವು ನೋಡ್ತೀವಿ. ಆಯಿತಾ. ಬಿಕಾಸ್ ಆಫ್ ಹೆವಿ ರೈನ್ಫಾಲ್ the minerals of the soil get washed off, leaving behind ferrous oxide and aluminum in the surface soil. ನೋಡಿ, ಈ ಒಂದು ಮಣ್ಣಿನಲ್ಲಿ ನಾವು ಏನೇನು ನೋಡ್ತೀವಪ್ಪ ಅಂತಂದ್ರೆ ಮಣ್ಣಿನಿಂದ ಲವಣಾಂಶವನ್ನು ತೊಳೆಯಲ್ಪಟ್ಟ ಕೆಲವು ಈ ಒಂದು ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಕಾಣ್ತೀವಿ ಈ ಒಂದು ಮಣ್ಣಿನಲ್ಲಿ. ಮತ್ತು ಅಲ್ಯೂಮಿನಿಯಂ ಮಾತ್ರ ಇದರಲ್ಲಿ ಉಳಿದಿರುತ್ತದೆ. ಆಯ್ತಾ. ಹ್ಯಾನ್ಸ್ ದಿಸ್ ಸಾಯಿಲ್ ಆಲ್ಸೋ ಲುಕ್ ರೆಡ್ ಇನ್ ಕಲರ್. ಈ ಒಂದು ಮಣ್ಣು ಯಾವ ಥರ ಕಾಣ್ತದಪ್ಪ ಅಂತಂದ್ರೆ ಇದನ್ನು ಕೂಡ ಮಣ್ಣು ಕೆಂಪು ಮಣ್ಣನ್ನು ಥರ ಕಾಣ್ತೈತಿ ಅಂತ ನಾವು ನೋಡ್ತೀವಿ. ಆಯಿತಾ. The minerally dissolved in the rainwater percolated to deeper layer of the soil and insoluble oxide of iron and aluminum are found in this type of layer. ಈ ಒಂದು ಮಣ್ಣಿನ ಮೇಲ್ಭಾಗದಲ್ಲಿ ಯಾವುದು ಒಂದು ಮಿನರಲ್ಸ್ ನಾವು ನೋಡ್ತೇವಪ್ಪ ಅಂತಂದ್ರೆ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಇಲ್ಲಿ ಈ ಒಂದು ಮಣ್ಣಿನಲ್ಲಿ ಕಂಡು ಬರ್ತದೆ ಅಂತ ನಾವು ನೋಡ್ತೀವಿ. ಇನ್ ಇಂಡಿಯಾ ದಿಸ್ ಟೈಪ್ ಆಫ್ ಸಾಯಿಲ್ ಫೌಂಡ್ ಇನ್ ಅಬೌಟ್ 2.48 lakh kilometers. ಇದು ಎಷ್ಟು ಕಿಲೋಮೀಟರ್ಸ್ ಮಣ್ಣನ್ನು ನಾವು ಭಾರತ ದೇಶದಲ್ಲಿ ನೋಡ್ತೇವಪ್ಪ ಅಂತಂದ್ರೆ 2.48 ಕಿಲೋಮೀಟರ್ ಅಷ್ಟು ಮಣ್ಣು ನಾವು ಭಾರತ ದೇಶದಲ್ಲಿ ನಾವು ನೋಡ್ತೀವಿ. ಎಕ್ಸ್ಟೆಂಡ್ ಓವರ್ ದ ವೆಸ್ಟರ್ನ್ ಘಾಟ್, ದ ವಿಂಧ್ಯಾಸ್
the Satpuras, the Rajmala Hills, the provincials ಪೂರ್ವಾಂಚಲ ರೇಂಜಸ್. ಈ ಒಂದು ಪ್ರದೇಶಗಳಲ್ಲಿ ವಿಂಧ್ಯ, ಸಾತ್ಪುರು, ರಾಜಮಹಲ, ಪೂರ್ವಾಂಚಲ ರೇಂಜಸ್ ಏನ ಕಾಣ್ತೀವಿ, ಈ ಒಂದು ಲ್ಯಾಟ್ರೈಟ್ ಸಾಯಿಲ್ ಅಂತ ಕಾಣ್ತೀವಿ. ಯಾಕೆ ಈ ಒಂದು ಪ್ರದೇಶದಲ್ಲಿ ಕಾಣ್ತೀವಪ್ಪ ಅಂತಂದ್ರೆ, ಈ ಒಂದು ಪ್ರದೇಶದಲ್ಲಿ ವಿಂಧ್ಯ ಆಗಿರ್ಬೋದು, ಸಾತ್ಪುರ ಆಗಿರ್ಬೋದು, ರಾಜಮಹಲ್ ಆಗಿರ್ಬೋದು, ಪೂರ್ವಾಂಚಲ ಆಗಿರ್ಬೋದು, ಇಲ್ಲಿ ಯಾಕೆ ಈ ಮಣ್ಣು ಕಾಣ್ತೀವಿ ಅಂದ್ರೆ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಈ ಮಣ್ಣು ನಾವು ಇಲ್ಲಿ ಕಾಣ್ತೀವಿ ಅಂತ ನಾವು ನೋಡ್ತೀವಿ. ರೈಟ್, ಇಟ್ ಈಸ್ ಸೂಟೇಬಲ್ ಫಾರ್ ದ ಕಲ್ಟಿವೇಶನ್ ಆಫ್ ಕಾಫಿ ಆ್ಯಂಡ್ ಟೀ ಆ್ಯಂಡ್ ಅದರ್ ಪ್ಲಾನೆಟ್ಸ್ ಕ್ರಾಪ್. ನೋಡಿ, ಈ ಒಂದು ಮಣ್ಣಿನಲ್ಲಿ ನಾವು ಯಾವ್ಯಾವ ಬೆಳಿತೀವಪ್ಪ ಅಂತಂದ್ರೆ ಕಾಫಿ ಆ್ಯಂಡ್ ಟೀ ಅನ್ನು ಅತ್ಯಧಿಕವಾಗಿ ಈ ಒಂದು ಮಣ್ಣಿನಲ್ಲಿ ಬೆಳಿತಾರೆ. ಆಮೇಲೆ ತೋಟಗಾರಿಕೆ ಬೆಳೆಗಳನ್ನು ಈ ಒಂದು ಮಣ್ಣಿನಲ್ಲಿ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಮಣ್ಣು ನಾವು ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ಚಿಕ್ಕಮಗಳೂರು ಡಿಸ್ಟಿಕ್, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು ಈ ಕಡೆಯಲ್ಲಿ ಕಾಣ್ತೀವಿ. ಯಾಕಪ್ಪ ಅಂತಂದ್ರೆ ಅತಿ ಹೆಚ್ಚು ಕಾಫಿ ಬೆಳೀತಕ್ಕಂಥ ನಾಡು ಅಂತಂದರೆ ಚಿಕ್ಕಮಗಳೂರು, ಮಂಗಳೂರು ಕಡೆ, ಮಂಗಳೂರು ಡಿಸ್ಟಿಕ್ ಕಡೆ ನಾವು ಏನು ಮಾಡ್ತೀವಿ, ಕಾಫಿಯನ್ನು ಬೆಳಿತೀವಿ. ಸೊ ಕಾಫಿ ಬೆಳಿತೀವಿ ಅಂತಂದ್ರೆ ಈ ಲ್ಯಾಟ್ರೈಟ್ ಮಣ್ಣನ್ನು ಅತ್ಯಧಿಕವಾಗಿರೋದ್ರಿಂದ ಅಲ್ಲಿ ನಾವು ಏನು ಮಾಡ್ತೀವಿ, ಕಾಫಿ ಬೆಳಿತೀವಿ. ರೈಟಾ? ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಮುಂದಿನ 2 ಮಣ್ಣುಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಗೆ ಈ ಅಧ್ಯಾಯನ ಸ್ಟಾಪ್ ಮಾಡ್ತೀನಿ.